ತಿಳ್ಕೊಬೇಡಿ ಮಾವ. ಅಲ್ಲ, ಅವ್ರು ನಿಮ್ಮ ತಾಯಿನೇ ಆಗಿರ್ಬೋದು. ಬೇರೆ ವಿಚಾರಕ್ಕೆ ನಾನು ಬೆಟ್ ಮಾಡಿ ತೋರಿಸ್ತಿಲ್ಲ. ಅತ್ತೆ ಬಗ್ಗೆ ಅವ್ರು ಹಾಗೆ ಮಾತಾಡಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ದಾರೆ. ಎಲ್ರಿಗೂ ಅವ್ರದ್ದೇ ಆದ ಅಭಿಪ್ರಾಯಗಳಿರುತ್ತಲ್ವ? ಖಂಡಿತ ಇರುತ್ತೆ ಮಾವ. ಆ್ಯಕ್ಚುಲಿ ನಾನು ಅದನ್ನು ಹೇಳ್ತಿರೋದು ನಿಮಗೆ ನಿಮ್ಮದೇ ಆದಂಥ ಅಭಿಪ್ರಾಯ ಅಂತ ಇದ್ದೇ ಇರುತ್ತೆ ಅಲ್ವಾ? ಅಲ್ಲ ಮಾವ, ಅತ್ತೆ ನಿಜವಾಗ್ಲೂ ಆ ಮಾತಾಡಿರ್ತಾರ? ಹಾಲು ಅಂತೆಲ್ಲ ಅತ್ತೆ ಕೇಳಿರ್ತಾರ ಮಾವ? ಯೋಚನೆ ಮಾಡ್ಬೇಕಲ್ವ? ನನಗೀಗ ಅದ್ರ ಬಗ್ಗೆ ಯೋಚನೆ ಮಾಡೋ ಮನಸ್ಥಿತಿ ಆಗಲಿ ಪರಿಸ್ಥಿತಿ ಆಗಲಿ ಇಲ್ಲ. ತಪ್ಪು ಮಾಡ್ತಿದ್ದೀರಿ ಮಾವ ನೀವು. ಅಲ್ಲ, ಅಜ್ಜಿಗೆ ಅವ್ರ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಇದೆ ಅಂದಮೇಲೆ ನಿಮಗೆ ನಿಮ್ಮ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಅಲ್ವಾ? ನೀವೊಂದು ಸರ್ತಿ ಯೋಚನೆ ಮಾಡ್ಬೇಕಲ್ವ ಮಾವ? ನನಗೂ ತಿಳುವಳಿಕೆ ಇದೆ. ಖಂಡಿತ ಇದೆ ಮಾವ, ಖಂಡಿತವಾಗ್ಲೂ ಇದೆ. ಬೇಜಾರು ಮಾಡ್ಕೋಬೇಡಿ ನನ್ನ ಮಾತಿಗೆ. ನೀವು ಯಾಕೋ ಅತ್ತೆ ವಿಚಾರದಲ್ಲಿ ಇತ್ತೀಚೆಗೆ ಪ್ರಿಜುಡೈಸ್ ಆಗಿಬಿಟ್ಟಿದ್ದೀರಾ. ನೀವು ಅಂದ್ಕೋತಾ ಇರೋದೇ ಬೇರೆ, ನಿಮ್ಮ ಮನಸ್ಸು ಹೇಳ್ತಿರೋದೇ ಬೇರೆ. ನೀವು ನಿಮ್ಮ ಮನಸ್ಸಿನ ಮಾತು ಕೇಳೋದಕ್ಕೆ ತಯಾರಿಲ್ಲ ಅಷ್ಟೆ ಅಲ್ಲ ಮಾವ? ಅತ್ತೆ ಆ ಥರ ಮಾತಾಡಿರ್ತಾರ ಮಾವ? ಪಾಲು ಅಂತೆಲ್ಲ ಕೇಳಿರ್ತಾರ ಮಾವ? ಇಲ್ಲ ಅಲ್ವಾ? ಇಲ್ಲ ಅಲ್ವ ಮಾವ? ಒಂದು ಸರ್ತಿ ಅತ್ತೆ ಹತ್ರ ಮಾತಾಡ್ಬಿಡಿ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಮಾವ. ಇಲ್ಲಿ ತುಂಬ ದೊಡ್ಡ ಕಮ್ಯುನಿಕೇಶನ್ ಚೈನ್ ಇದೆ. ಅಲ್ಲಿ ಅತ್ತೆ ನಿರೋಷ ಹತ್ರ ಏನು ಹೇಳಿದ್ರು, ನಿರೋಷ ಏನು ಅರ್ಥ ಮಾಡ್ಕೊಂಡ್ಲು, ಇಲ್ಲಿ ಬಂದು ಅಜ್ಜಿ ಹತ್ರ ಏನು ಹೇಳಿದ್ರು, ಅಜ್ಜಿ ಏನು ಅರ್ಥ ಮಾಡ್ಕೊಂಡ್ರು, ತುಂಬ ದೊಡ್ಡ ಕಮ್ಯುನಿಕೇಶನ್ ಚೈನ್ ಇದೆ. ಎಲ್ಲೋ ಲಿಂಕ್ ಮಿಸ್ ಆಗಿ ಬೇರೆ ಅರ್ಥ ಬಂದಿರ್ಬೋದಲ್ವಾ? ಅಲ್ಲ, ಆರ್ತಿ ಅತ್ತೆಗೆ ದುಡ್ಡು ಬೇಕಾಗಿದ್ರೆ ಅತ್ತೆನೇ ಕಾಲ್ ಮಾಡ್ತಿದ್ರು, ನಿರೋಷ ಹತ್ರ ಯಾಕೆ ಹೇಳಿ ಕಳಿಸ್ತಿದ್ರು ಅಲ್ವಾ ಮಾವ? ಒಂದ್ಸರ್ತಿ ಅತ್ತೆ ಕಾಲ್ ಮಾಡಿ ಪ್ಲೀಸ್. ಹಲೋ, ನಾನು ಸೂರ್ಯ. ಗೊತ್ತು. ಆರ್ತಿ ಇದಾರೆ, ವಿಷಯ ಹೇಳಿ. ನಾನು ಅವ್ರ ಹತ್ರನೇ ಸ್ವಲ್ಪ ಮಾತಾಡ್ಬೇಕು. ನೀವು ಅವ್ರ ಹತ್ರ ಮಾತಾಡೋದು ನನಗಿಷ್ಟ ಇಲ್ಲ.